ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ವಿಧಾನಸಭೆ ಚುನಾವಣೆ ಇನ್ನೇನು ಪ್ರಚಾರಕ್ಕೆ 2 ದಿನ ಬಾಕಿ ಇದೆ. ಏನು ಬಹುತೇಕ ಜನರು ಬಂದರು, ಭಾಷಣ ಮಾಡಿದರು ಮತ್ತು ಪ್ರಚಾರ ಮಾಡಿದರು, ವಾಪಸ್ ಆದರು. ಆದರೆ ಇಲ್ಲಿಂದ ರಿಜ್ವಾನ್ ಅವರು ಮಾತ್ರ ಇಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸುವಂಥ ಒಂದು ನಿರಂತರ ಪ್ರಯತ್ನದಲ್ಲಿ ರಿಜ್ವಾನ್ ಅವರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ನಿಮ್ಮ ಪ್ರಯತ್ನ ಫಲ ನೀಡಿದೆ ಅನಿಸ್ತದೆ? ನಿಶ್ಚಿತವಾಗಿ ನೀಡಿದೆ. ನಮ್ಮ ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ತೀರ್ಮಾನಕ್ಕೆ ಬಂದಿದೆ ಮತ್ತು ನಿಶ್ಚಿತವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ವಿಶೇಷವಾಗಿ ಹಿಂದೆಂದು ಇಲ್ಲದಂಥ ಒಂದು ಪ್ರತಿರೋಧ, ಒಂದು ಏನೋ ಅಸಮಾಧಾನ ವ್ಯಕ್ತ ಆಗಿದೆ ಅಲ್ಪಸಂಖ್ಯಾತ ಸಮುದಾಯ. ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀನಿ? ಅಸಮಾಧಾನ ಇರೋದು ಸಹಜ, ಅಪೇಕ್ಷೆ ಇರೋದು ಸಹಜ, ಆಕಾಂಕ್ಷೆ ಇರೋದು ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಈಡಿಸಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಬಹುಶಃ ಸ್ವಲ್ಪ ನಿರಾಶೆ ಆಗ್ತಕ್ಕಂಥದ್ದು ಕೂಡ ಸಹಜ. ಸೊ ಅದನ್ನು ಮಾತಾಡಿ ಅದಕ್ಕೆ ಒಂದು ಪರಿಹಾರ, ಅದಕ್ಕೆ ಒಂದು ನಿವಾರಣೆ ಹೇಗೆ ಮುಂದಿನ ದಿನಗಳಲ್ಲಿ, ಇದು ಒಂದೇ ತಾನೇ ಇಲ್ವಲ್ಲ, ನಮ್ಮಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿದ್ದಾವೆ. ಇನ್ನೂ ವಿಶಾಲ್ ಬೆಟ್ಟದಂಥ ಸಮಸ್ಯೆ ನಮ್ಮ ಸಮುದಾಯ ಮೇಲೆ BJPಯವರು, ಸಂಘ ಪರಿವಾರದವರು ನಮ್ಮೆಲ್ಲ ಆಗ್ತಾಯಿದ್ದಾರೆ. ಅದನ್ನು ನಾವು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದನೇ ಸಿಕ್ಕಿರೋದು. ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೂ ಸಹಾಯನೂ ಮಾಡಿದೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಹೋಗಿದೆ. ಸೊ ಈ ಸಂಬಂಧ ನಿರಂತರವಾಗಿ ನಡಿಬೇಕಲ್ಲ. ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮಾತ್ರ BJPಯವರು ಅಲ್ಪಸಂಖ್ಯಾತರ ಬಂಧುಗಳೇ ಅಂತ ಶಬ್ದ ಬಳಸ್ತಾ ಇದ್ದಾರೆ ಮತ್ತು ಹಿಂದುಳಿದ ವರ್ಗಗಳ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಹೊಸ ಬೆಳವಣಿಗೆ ಅಂತ ಅನಿಸ್ಬೋದು. BJPಯವರು ಎಷ್ಟು ಅವಕಾಶವಾದಿಗಳು ನೋಡಿ, ಎಷ್ಟು ಮಟ್ಟಕ್ಕೆ ಅವರು ಡಬಲ್ ಸ್ಟ್ಯಾಂಡರ್ಡು, 2 ನಾಲ್ಗೆ. ಅಂದರೆ ಮೊನ್ನೆ 1% ಬಜೆಟ್ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿರೋದು, 1%. ಅದಕ್ಕೆ ಎಷ್ಟು ಗಲಾಟೆ ಮಾಡಿದರು. ಏನು ಮುಸ್ಲಿಂ ಓಲೈಕೆ ಅಂತ ಹೇಳಿದ್ದೇನೋ, ಗಲಾಟೆ ಮಾಡಿದ್ದೇನೋ, ನಮ್ಮ ಮೇಲೆ ಪ್ರಹಾರ ಮಾಡಿದ್ದೇನೋ, ಸಾಬ್ರ ಬಜೆಟ್ ಅಂತ ಹೇಳಿದ್ದೇನೋ. ಮೊನ್ನೆ ತಾನೇ ವಫ್ ಅಮೆಂಡ್ಮೆಂಟ್ ಬಿಲ್ ತಗೊಂಡು ಬಂದು ನಮ್ಮ ಸಮುದಾಯಕ್ಕೆ ಎಷ್ಟು ಮಟ್ಟಕ್ಕೆ ಅಪಪ್ರಚಾರ ಅದ್ರ ಮೇಲೆ ಮಾಡಿದ್ದು. ಒಂದಿಲ್ಲ ಎರಡಿಲ್ಲ, UP ಬಿಹಾರಲ್ಲಿ ಯಾವ ರೀತಿ ನಮ್ಮ ಸಮುದಾಯನೂ ಗುರಿಯಾಗಿ ಇಟ್ಕೊಂಡು ಇವರು ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟು ವಿಷದ ಬೀಜವನ್ನು ಬಿತ್ತನೆ ಮಾಡ್ತಾರೆ, ಎಷ್ಟು ದ್ವೇಷ ಭಾಷಣ ಮಾಡ್ತಾರೆ, 2ನೇ ದರ್ಜೆಯ ನೀವು ನಾಗರಿಕರು ಅಂತ ನಮ್ಮ ಜೊತೆಗೆ ವರ್ತನೆ ಮಾಡ್ತಾರೆ BJPಯವರು. ಇವತ್ತು ಅವಕಾಶ ಏನಪ್ಪ ಇವರು ಅಸಮಾಧಾನ ಇದ್ದಾರೆ ಅಂತ ಅವ್ರಿಗೆ ಅಂದ ತಕ್ಷಣ ಭಾಳ ಏನಪ್ಪ ಅನ್ಯಾಯ ಆಯಿತು ಮುಸಲ್ಮಾನರ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗಿಂತ ಅವಕಾಶವಾದಿಗಳು, ಇವ್ರಿಗಿಂತ ಡಬಲ್ ಸ್ಟ್ಯಾಂಡರ್ಡು, ಇವ್ರಿಗಿಂತ 2 ಮುಖ ಎಲ್ಲಾದರೂ ಕಾಣ್ತಾ ಇದ್ದೀರಾ. ಇದು ನಮ್ಮ ಮೇಲೆ ದ್ವೇಷನೂ ಇವ್ರಿಗೆ ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ. ಅವ್ರಿಗೆ ಯಾವುದು ಸಿದ್ಧಾಂತ ಇಲ್ಲ BJPಯವ್ರಿಗೆ. ಅವ್ರಿಗೆ ಅಧಿಕಾರ ಬೇಕು. ಜನ ಬೇರೆ ಮಾಡಾದರೂ ಅಧಿಕಾರ ಬೇಕು, ನಗರಕ್ಕೆ ಬೆಂಕಿ ಹಚ್ಚಿ ಆದರೂ ಅಧಿಕಾರ ಬೇಕು BJPಯವ್ರಿಗೆ. ಯಾವ ಬೇಕು, ಯಾವ ಸಂದರ್ಭದಲ್ಲಿ ಆ ತಕ್ಕಂತೆ ಅವ್ರು ಮಾತಾಡ್ತಾರೆ. ಸೊ ಅದನ್ನು ಅಹಿಂದ ವರ್ಗದವರು ವಿಶೇಷವಾಗಿ ಅರ್ಥ ಮಾಡ್ಕೊಳ್ತಾರೆ. ಇವರಿಂದ ಸಂವಿಧಾನ ಆಗಲಿ, ಸಂವಿಧಾನದ ಆಶಯಗಳಾಗಲಿ, ಇವರು ನಂಬಿಕೆ ಇಟ್ಟವರಲ್ಲ ಅಂತ ಎಲ್ಲರಿಗೂ ಗೊತ್ತು.